ದ್ವಾರಸಂದ್ರ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಈ ಶುಭ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ರಥೋತ್ಸವದ ಅಂಗವಾಗಿ ಸುಮಾರು 10,000 ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು, ಗೌರವಾನ್ವಿತ ಗ್ರಾಮಸ್ಥರು, ಗಣ್ಯರು, ಹಿರಿಯರು ಹಾಗೂ ಯುವ ಮುಖಂಡರ ಸಕ್ರಿಯ ಸಹಕಾರವೇ ಈ ಬ್ರಹ್ಮ ರಥೋತ್ಸವದ ಅಭೂತಪೂರ್ವ ಯಶಸ್ಸಿಗೆ ಮುಖ್ಯ ಕಾರಣವಾಗಿದೆ. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ತಾಲ್ಲೂಕು ದಂಡಾಧಿಕಾರಿಗಳಾದ ಶ್ರೀ ಜಿಎನ್ ಸುಧೀಂದ್ರರವರು, ದೇವಸ್ಥಾನದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲ್ಲೂಕು ಮತ್ತು ಜಿಲ್ಲೆಗಳಿಂದ ಆಗಮಿಸಿದ ಗಣ್ಯರು ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಧಾರ್ಮಿಕ ವಿಧಿವಿಧಾನಗಳು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ರವೀಂದ್ರಾಚಾರ್ ಮತ್ತು ಶ್ರೀರಾಮ ಸಂಜೀವಾಚಾರ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಬ್ರಹ್ಮ ರಥೋತ್ಸವ, ಅನ್ನಸಂತರ್ಪಣೆ ಹಾಗೂ ದೇವಾಲಯದ ಅಭಿವೃದ್ಧಿಗೆ ಧನಸಹಾಯ ಮತ್ತು ಶ್ರಮದಾನ ಮಾಡಿದ ಎಲ್ಲಾ ಭಕ್ತಾದಿಗಳಿಗೆ, ಸೇವಕರ್ತರಿಗೆ ಮತ್ತು ಸಹಕರಿಸಿದ ಪ್ರತಿಯೊಬ್ಬರಿಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ದೇವರಾಜ
కట్టించుకొని వచ్చాను కట్టించుకొని నమస్కారం సార్ ఆరామా ఎత్తుకోట్లా శ్రీకాంతాయ కళ్యాణ వేదవేర్తనాం శ్రీ వెంకటనివాసాయ శ్రీనివాసాయ మంగళం మంగళం కోసవేంద్రాయ చక్రవర్తి తనోజాయ సార్వభౌమాయ మంగళం వజ్రనఖాయ విద్మహే శ్రీష్టరదుష్టాయ విద్మహే తన్నో నారసింహ ప్రచోదయాత్. ನಾರಸಂದ್ರ ಗ್ರಾಮ ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್ ಕಸಬಾ ಹೋಬಳಿಯಲ್ಲಿ ನೆಲೆಸಿರುವ ದ್ವಾರಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಅನಾದಿ ಕಾಲದಿಂದಲೂ ಬಂದಿರತಕ್ಕಂತಹ ಶ್ರೀ ಲಕ್ಷ್ಮೀ ಸಮೇತ ನಾರಸಿಂಹಸ್ವಾಮಿ ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮ ರಥೋತ್ಸವ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷ ಸ್ವಾತಿ ನಕ್ಷತ್ರದಲ್ಲಿ ಕಲ್ಯಾಣ ಮಹೋತ್ಸವ ವೈಭವವಾಗಿರುತ್ತೆ ಮತ್ತು ಪೌರ್ಣಮಿ ದಿವಸ ಬ್ರಹ್ಮ ರಥೋತ್ಸವ ಆಗಿರುತ್ತೆ. ನಾನಾ ವಿಧ ಸಾವಿರಾರು ಭಕ್ತಾದಿಗಳು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಪಡೆಯುತ್ತಾರೆ. ಮಾತನಾಡುತ್ತಿರುವುದು ಡಾಕ್ಟರ್ ರವೀಂದ್ರಾಚಾರ್ಯ ಅಂತ ಶ್ರೀ ಲಕ್ಷ್ಮೀ ಸಮೇತ ನಾರಸಿಂಹಸ್ವಾಮಿಯವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಾರೆ. ಇಲ್ಲಿ ಸುಮಾರು ಈ ರಥೋತ್ಸವದ ಪ್ರಯುಕ್ತ ಎಷ್ಟು ಸಾವಿರ ಜನ? ಸುಮಾರು ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಒಂದು 20,000 ಜನ ಗಂಟ ಭಾಗಿಯಾಗಿರುತ್ತಾರೆ. ಗಾಳಿ ಭೀತಿ ಭಯ ಎಲ್ಲ ಇರ್ತಕ್ಕಂಥವರು ಬಂದು ಸ್ವಾಮಿಯ ಒಂದು ದರ್ಶನವನ್ನು ಪಡೆದು ಮತ್ತು ಸ್ವಾಮಿಯ ರಕ್ಷಾರ್ಥವಾಗಿ ಒಂದು ತಾಯಿದೆಯನ್ನು ಕಟ್ಟಿಸಿಕೊಂಡು ಮನೆಗೆ ಹೋಗಿರತಕ್ಕಂಥವರಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತೆ ಧನಧಾನ್ಯದ ಸಮಸ್ಯೆ ಆಗಿರ್ಬೋದು, ಮತ್ತೆ ಮನೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಎಲ್ಲಾ ರೀತಿಯಾದಂತಹ ಸಮಸ್ಯೆಯನ್ನು ಕೂಡ ಲಕ್ಷ್ಮೀ ಸಮೇತ ನಾರಸಿಂಹ ಸ್ವಾಮಿಯವರು ಬಂದೇ ಸ್ವಪೇಕ್ಷವಾಗಿ ಅವರೇ ಬಂದು ನಮ್ಮಲ್ಲಿ ಆ ಒಂದು ಆಚಾರ್ಯ ಅನುಗ್ರಹವನ್ನು ಕೊಟ್ಟು ಆಶೀರ್ವಾದವನ್ನು ಕೊಟ್ಟು ಎಲ್ಲರೂ ಕೂಡ ಇರ್ತಕ್ಕಂತಹ ಸಮಸ್ಯೆಯನ್ನು ಪರಿಹಾರ ಮಾಡುವ ರೀತಿಯಲ್ಲಿ ನಾವು ಅವರಿಗೂ ಕೂಡ ಆಶೀರ್ವಾದ ಮಾಡ್ತೀವಿ. ಅವರಿಗೂ ಕೂಡ ತೃಪ್ತಿಯಾಗುವ ರೀತಿಯಲ್ಲಿ ಪೂಜಾ ಪುನಸ್ಕಾರಗಳು ಮಾಡಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಪಡಿಬೇಕಾಗಿ ಭಗವಂತನ ಒಂದು ಪ್ರಾರ್ಥನೆ ಆಗಬೇಕಾಗಿ ಕೊಡ್ತಿದ್ದೇವೆ. ಈ ದಿನ ಈ ಪಕ್ಷದ ಜನಸಾಗರ ದೇವಸ್ಥಾನ ಯಾವ ರೀತಿ ದೇವಸ್ಥಾನ ಅದೇ ರೀತಿ ನಡೀತಾ ಇದೆ. ಈ ಒಂದು ನಾರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಅಂದ್ರೆ ಕದ್ರಿಯ ಒಂದು ರಥೋತ್ಸವ ಯಾವ ರೀತಿ ನಡೆಯುತ್ತೆ, ಅಲ್ಲಿ ಯಾವ ರೀತಿ ಜನಸಾಗರ ಬರ್ತಾರೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಅವರ ಒಂದು ಅಂಶದಿಂದನೇ ಬಂದಿರತಕ್ಕಂಥದ್ದು ಈ ಒಂದು ಲಕ್ಷ್ಮೀ ಸಮೇತ ನಾರಸಿಂಹ. ಅದರಿಂದ ಅದೇ ರೀತಿಯಾಗಿ ಜನಸಾಗರ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಜನಸಾಗರ ಯಾವ ರೀತಿ ಬರ್ತಾ ಇದೆ ಅಂತ ಇದೇ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇದೇ ರೀತಿಯಾಗಿ ಜನಸಾಗರ ಬರ್ತಾ ಇರ್ತಾರೆ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾರೆ. ಆ ಭಗವಂತನ ಅನುಗ್ರಹ ಪಡಿತಾರೆ. ಯಾಕೆ ಬರ್ತಾರೆ ಅಂದ್ರೆ ಭಗವಂತನ ಮೇಲೆ ನಂಬಿಕೆ. ಯಾಕೆ ಅಂದ್ರೆ ಇದೇ ಅನಾದಿ ಕಾಲ ಸುಮಾರು 200 ವರ್ಷಗಳಿಂದ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಗ್ರಾಮಸ್ಥರು ಕೂಡ ಇದಕ್ಕೆ ಸಹಕರಿಸಿ ಎಲ್ಲಾ ಒಂದು ಸೌಕರ್ಯವನ್ನು
ಊಟ ಆಗಿರ್ಬೋದು, ನೀರಾಗಿರ್ಬೋದು, ಬಂದಿರತಕ್ಕಂಥವ್ರು ನೀರಾಗಿರ್ಬೋದು, ಎಲ್ಲಾ ಕೂಡ ನಮ್ಮ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಕೂಡ ಸೇರಿ ಸೌಕರ್ಯಗಳನ್ನೆಲ್ಲ ಕೂಡ ಸಕಾಲಕ್ಕೆ ಎಲ್ಲರೂ ಕೂಡ ಒದಗಿಸೋ ತರ ಮಾಡಿದ್ದಾರೆ. ಎಲ್ಲರೂ ಕೂಡ ಬಂದು ಭಗವಂತನ ಕೃಪೆಗೆ ಪಾತ್ರ ಆಗಬೇಕಾಗಿ ಮನವಿ. ಜಯ ಶ್ರೀರಾಮ.